ಸೊ ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್. ಸ್ನೇಹಿತರೆ, ಇವತ್ತಿಂದ ಇನ್ನೊಬ್ಬರು ಮಹನೀಯರು ಮತ್ತು ಏನಂತಾರೆ ಅವರು ವಿಶ್ವಮಾನವತೆ ಸಂದೇಶನ ಸಾರದಂಥ ಕುವೆಂಪು ತಾತ ಅವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇವತ್ತಿಂದ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇವರು ಶಿವಮೊಗ್ಗದಲ್ಲಿ ಜನಿಸಿದ್ರು, ಆದರೆ ಇವರ ಕಾರ್ಯಸ್ಥಾನ ಆದ ಮೈಸೂರು. ಸೊ ಇಲ್ಲಿ ಬಂದು ಅವರು ಉಪಕುಲಪತಿಗಳಾಗಿ ತುಂಬ ಕಾರ್ಯಗಳನ್ನೆಲ್ಲ ಮಾಡಿದ್ರು. ಅವರು ಫಸ್ಟು ಮಹಾರಾಜ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು. ಸೊ ಅವರ ಹುಟ್ಟಿನಿಂದ ಹೇಗೆ ಏನೇನಾಯಿತು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು ಅವರು ಇವತ್ತಿಂದ ಶುರು ಆಗುತ್ತೆ. ಸೊ ಹೊಸ ಎಪಿಸೋಡು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು. ಸೊ ಇವತ್ತಿಂದ ಹೇಳ್ತಾ ಹೋಗ್ತೀನಿ. ನನ್ನ ಕುವೆಂಪು ತಾತ ಎಷ್ಟನೇ ಇಸ್ವಿಲಿ ಜನಿಸಿದ್ರು, ಅಲ್ಲಿಂದ ಕೊನೆವರೆಗೆ ಹೇಗೆ ಇದ್ದರು, ಏನೇನೆಲ್ಲ ಅವರು ಸೇವೆ ಮಾಡಿದ್ರು. ಸೊ ನನ್ನ ಪ್ರಕಾರ ಕುವೆಂಪು ತಾತ ಮತ್ತು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಏನು ಹೇಳಿದರು ಅದೇ ರೀತಿ ಅವರು ಬದುಕ್ದಂಥ ಇಬ್ಬರು ಮಹನೀಯರು, ಭಾರತ ಸ್ಮರಣೀಯರು. ನಮಸ್ಕಾರ.